ರಾಜ್ಯದಲ್ಲಿ ಸುಡು ಸುಡು ಬಿಸಿಲಿನ ಅಬ್ಬರ, ಬಿಸಿಲಿನ ಬೇಗೆಗೆ ಬೆಂದ ಜನಸಾಮಾನ್ಯರು. ತಾಪ ಕಮ್ಮಿ ಮಾಡಲು ಹಣ್ಣುಗಳ ಮೊರೆ ಹೋಗಿರುವಂತಹ ಜನ. ನೀವು ತಿನ್ನೋ ಹಣ್ಣುಗಳಲ್ಲಿ ಕೃತಕ ಬಣ್ಣ ಮಿಕ್ಸ್ ಆಗಿರುತ್ತೆ. ಯಾಮಾರಿ ಹಣ್ಣು ತಿಂದ್ರೆ ಕ್ಯಾನ್ಸರ್ ಕಾರಕ ರೋಗಗಳು ಅಟ್ಯಾಕ್. ನೀವು ಈ ಹಣ್ಣು ತಿಂದಿರ್ತೀರ. ಹಾಗಾದ್ರೆ ಯಾವ ಹಣ್ಣುಗಳಲ್ಲಿ ಕಲರ್ ಮಿಕ್ಸ್? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈ ಕುರಿತಾದ ಬಿಗ್ ಬ್ರೇಕಿಂಗ್. ಎಸ್, ಒಂದಿಷ್ಟು ಜನ ಗೋಬಿ ಮಂಚೂರಿ ತಿನ್ನೋದು ಬಿಟ್ಟಿರ್ತಾರೆ, ಆಮೇಲೆ ಬಾಂಬೆ ಮಿಠಾಯಿ ತಿನ್ನೋದು ಬಿಟ್ಟಿರ್ತಾರೆ. ಆದ್ರೆ ಈಗ ಹಣ್ಣು ತಿಂದ್ರೂ ಕೂಡ ರೋಗ ಬರೋದು ಫಿಕ್ಸ್ ಆಗಿಬಿಟ್ಟಿದೆ. ಕಲ್ಲಂಗಡಿಯಲ್ಲಿ ಕಲರ್ ಮಿಶ್ರಣ, ಮಧ್ಯವರ್ತಿಗಳು ಹಣ್ಣಿನಲ್ಲಿ ಕಲರ್ ಮಿಕ್ಸ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ರೈತರಿಂದ ಖರೀದಿ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಈ ವೇಳೆ ಕೃತಕ ಬಣ್ಣದ ಇಂಜೆಕ್ಷನ್ ಕೂಡ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬೇಸಿಗೆಗೆ ಎಲ್ಲರೂ ಕೂಡ ಹಣ್ಣಿನ ಮೊರೆಯನ್ನ ಹೋಗ್ತಾ ಇದ್ದಾರೆ. ಕೆಂಪಾಗಿ ಹಾಗೂ ಆಕರ್ಷಣೀಯವಾಗಿರುವಂತಹ ಇಂಜೆಕ್ಷನ್ ಕೂಡ ಕೊಡಲಾಗ್ತಾ ಇದೆ ಆ ಒಂದು ಹಣ್ಣಿಗೆ. ಜೊತೆಗೆ ಬಣ್ಣದ ಜೊತೆ ರುಚಿಗಾಗಿ ಕಾಣಲು ಇಂಜೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಇದೀಗ ಇಂಥ ವ್ಯಾಪಾರಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ಇಲಾಖೆ ಮುಂದಾಗಿದೆ. ಆಹಾರ ಇಲಾಖೆಯಿಂದ ಹಣ್ಣಿನ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹಣ್ಣಿನ ಪರೀಕ್ಷೆ ಬಂದ ಮೇಲೆ ನಿಜಾಂಶ ಹೊರಗೆ ಬರುತ್ತೆ. ಗ್ರಾಹಕರು ಹಣ್ಣನ್ನ ತಿನ್ನೋ ಮೊದಲು ಯೋಚನೆಯನ್ನ ಮಾಡಬೇಕು. ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಯಾಗಬಹುದು. ಈಗಾಗಲೇ ಆಹಾರ ಇಲಾಖೆಯಿಂದ ತಪಾಸಣೆ ಶುರುವಾಗಿದೆ. ಅಲ್ಲ, ಏನೇನಕ್ಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಅಂತ ಏನ್ ತಿನ್ನಬಾರ್ದಂಗಾದ್ರೆ ಜನರು? ಅಲ್ಲ, ಈಗ ಬೇಸಿಗೆ ಬಂದಿರೋದು, ಈಗ ಬೇಸಿಗೆ ಬಂದಿದೆ, ಹಣ್ಣಿನ ಮೊರೆಗೆ ಹೋಗ್ತಾರೆ. ಮಧ್ಯವರ್ತಿ ಅವರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ? ಹಣ್ಣಿಗೂ ಕೂಡ ಕಲರು ಸ್ವೀಟ್ನೆಸ್ ಮಿಕ್ಸ್ ಮಾಡಿದ್ರೆ ಜನರೇ ಎಲ್ಲಿಗೆ ಹೋಗ್ಬೇಕು? ಎಸ್, ಜನರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಕಲ್ಲಂಗಡಿ ಹಣ್ಣು ತುಂಬಾ ಕೆಂಪಾಗಿದೆ, ನನಗೆ ತುಂಬಾ ಇಷ್ಟ, ತುಂಬಾ ಕಲರ್ ಇತ್ತು ಅಂತ ಹೇಳಿ ತಿನ್ಕೊಂಡು ಆಮೇಲೆ ಕ್ಯಾನ್ಸರ್ ತಂದ್ಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಹಣ್ಣನ್ನ ತಿನ್ನಿ.